ಹೋದವರು ಕೊಚ್ಕೊಂಡಿದ್ದೇನು, ಹೊರಗೆ ಬಂದವರು ಬಿಚ್ಚಿಟ್ಟಿದ್ದೇನು, ಎಪಿಸೋಡ್ ಅಲ್ಲಿ ಹೇಳಕ್ಕಾಗದೇ ಇರೋದನ್ನ ಬಚ್ಚಿಟ್ಟು. ಈ ಮನೆಯಲ್ಲಿ ಯಾರೋ ಒಬ್ರು ಲೀಡ್ ಮಾಡ್ತಾ ಇದ್ದಾರೆ, ನನ್ನ ಹೆಸರು ಹೇಳಕ್ ಹೋಗೋದಿಲ್ಲ, ಒಂದಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ. ಮಂಜು ಲೀಡ್ ಮಾಡ್ತಾ ಇದ್ದಾನೆ. ಮಂಜು ಅವರು, ಉಗ್ರ ಮಂಜು ಅವರು ಲೀಡ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆನಲ್ಲಿ ಒಂದಷ್ಟು ದೇ ಥಿಂಕ್ ಈಸ್ ಅ ಸ್ಟ್ರೆಂತ್ ಅಂತ ಹೇಳ್ಕೊಂಡು ಅದಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ. ಒಂದ್ ಮಟ್ಟದಲ್ಲಿ ಇದು ಟೋಟಲ್ ಫೇಲ್ಯೂರ್ ಅಂತ ನನಗೆ ನೆನ್ನೆಯಿಂದ ಗೊತ್ತಾಗಿದೆ. ಬಿಕಾಸ್ ನಂದೇ ಆದಂತ ಸ್ಟ್ರಾಟಜಿ ಇತ್ತು, ನಾನು ಆಡ್ತಾ ಇದ್ದೆ. ನಿನ್ನೆಯಿಂದ ಹೆಂಗ್ ಗೊತ್ತಾಯ್ತು? ಮಂಜು ಮುಂದೆ ಹೇಳ್ಕೊಂಡ್ರೆ, ಗುರು ಆ ಕಡೆ ಹಾಕ್ಬಿಟ್ರೆ ಸ್ವಲ್ಪ ನಾವು ಏನೇನು ಕೊಟ್ಟಿದ್ಯಾವ ನೀನು, ಈ ಕಡೆಯಿಂದ ಈಸ್ಕೊಡು ಗುರು ಅಂತ ಹೇಳಿದ್ರು ಮಂಜು ಅವರು. ಸೊ ಹಂಗಾಗಿ ಅಂದ್ರೆ ಸಮಯದ ಗೊಂಬೆಗಳು ಅಂತ ಎಲ್ಲ ಗೊತ್ತಾಯ್ತು, ಇನ್ಕ್ಲೂಡಿಂಗ್ ಐಶ್ವರ್ಯನೇ ಆಗಿರ್ಬೋದು. ನಾನು ಎಲ್ಲೂ ಆಕೆನ ನಾಮಿನೇಟ್ ಮಾಡಿಲ್ಲ. ತುಂಬಾ ಕಷ್ಟಕರವಾಗಿ ಮಂಜು ಅವರನ್ನ ಮತ್ತೆ ನನ್ನ ಸ್ನೇಹಿತ ಜೊತೆಲಿದ್ದಾನೆ ಅವನು ಇಬ್ಬರನ್ನೇ ನಾಮಿನೇಟ್ ಮಾಡಿದ್ದು ನಾನು. ನನಗೆ ಅವಕಾಶ ಸಿಕ್ಕಿದಾಗ ಬೇರೆ ಯಾರನ್ನೂ ನಾಮಿನೇಟ್ ಮಾಡಿಲ್ಲ ಅಂದ್ರೂ ಕೂಡ ಇಷ್ಟು ಅವರಲ್ಲಿ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಐ ಫೀಲ್ ನಾನು ಮಾಡ್ತಾ ಇರೋದು ಸರಿ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಯಾವ ಮೂಮೆಂಟ್ ಅಲ್ಲಿ ಅವರು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನಿಸ್ತು? ಅದೇ ನಮ್ಗೆ ಆಚೆ ಕಡೆ ಟಾಸ್ಕ್ ಕೊಟ್ರು, ಒಂದು ಮರಳನ್ನ ಹಾಕುವಂತ ಟಾಸ್ಕ್ ಅನ್ಕೊಂತೀನಿ ಮೋಸ್ಟ್ಲಿ. ನಿಮಗೆ ಅಲ್ಲಿಂದ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನಿಸ್ತು. ಈಗ ಆ ಮೂಮೆಂಟ್ ಅಲ್ಲಿ ನಿಮಗೆ ಹೇಳಿದ್ರಿ ಅವ್ರು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಥವಾ ಟಾರ್ಗೆಟ್ ಮಾಡಕ್ ಅನಿಸ್ತು ಅಂತ? ಅಲ್ಲ, ಶುರು ಆಗಿದೆ ಅಂತ ನನಗೆ ಅನಿಸ್ತು. ವೈ? ಆ ಮೂಮೆಂಟ್ ಅಲ್ಲಿ ಸ್ಟಾರ್ಟ್ ಆಗ್ಬೇಕಾದ್ರೆ ಅದಕ್ಕೇನೋ ಒಂದು ಪ್ರಿಲ್ಯೂಡ್ ಇರ್ಬೇಕಲ್ಲ, ಏನೋ ಒಂದು ಬಿಗಿನಿಂಗ್ ಇರ್ಬೇಕಲ್ಲ. ಯಾವ ಕಾರಣಕ್ಕೋಸ್ಕರ ನಿಮ್ಮನ್ನ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ನಿಮ್ಮನ್ನ ಟಾರ್ಗೆಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು? ರಿಕಾಲ್ ಮಾಡ್ಬೇಕು ಸರ್, ನನ್ ಸ್ವಲ್ಪ ಅಲ್ಲ, ನಾವು ಅವ್ರಿಗೆ ಅನ್ಸ್ತು ನಾನು ಟಫ್ ಇದೆ ಅಂತ. ಪಾಸಿಬಲ್ ಎಲ್ಲೋ ಅನ್ಸಿದೆ ಸರ್, ಒಂದ್ 2-3 ದಿವಸದಲ್ಲಿ ಅವ್ರಿಗೆ ಅನ್ಸಿದೆ. ಆಮೇಲೆ ನನಗೆ ವಿಚಾರ ಏನು ಅಂತಂದ್ರೆ, ಇಷ್ಟೂ ಜನಕ್ಕೆ ನನ್ನ ಬಗ್ಗೆ ಟಾರ್ಗೆಟ್ ಇದೆ ಅಂದ್ರೆ ಅಲ್ಲಿ ಅಂತಿಲ್ಲಂಗೆ ಅವ್ರು ಯಾರು ಕೂಡ ಇದುವರೆಗೂ ನನ್ನ ಬಗ್ಗೆ ಕಂಪ್ಲೇಂಟೇ ಮಾಡಿಲ್ಲ. ನನ್ಗೆ ಗೊತ್ತಿಲ್ಲ ಯಾಕೆ ಕಂಪ್ಲೇಂಟ್ ಮಾಡಿಲ್ಲ ಅವರು ಅಂತ. ನಾನು ಅವ್ರಿಗೆ ಯಾಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಥವಾ ನಾನು ಅವ್ರಿಗೆ ಯಾಕೆ ಟಾರ್ಗೆಟ್ ಅಲ್ಲ, ಇವ್ರಿಗೆ ಯಾಕೆ ಟಾರ್ಗೆಟ್ ಅನ್ನೋದನ್ನೇ, ದಟ್ ಈಸ್ ವಾಟ್ ನನಗೆ ತುಂಬಾ ಪ್ರಶ್ನೆ ಕಾಡ್ತದಂತ ಪ್ರಶ್ನೆ ನನಗೆ. ಫೇರ್ ಎನಫ್ ಸರ್. ಅಗೇನ್ ಅವ್ರು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡೇ ಇಲ್ಲ ಅಥವಾ ಮಾಡ್ತಾ ಇಲ್ಲ ಅಂತ ಗ್ಯಾರಂಟಿ ಇದೆಯಾ? ಅದು ಅವರ ವಿಚಾರಕ್ಕೆ ಬಿಟ್ಟಿದ್ದು, ಬಟ್ ಇಲ್ಲಿ ಕಂಪ್ಲೇಂಟ್ ಮಾಡಿಲ್ಲ. ನಾನು ಇವಾಗ ಯಾವುದೇ ವಿಚಾರ ಸರ್, ಈಗ ನಿಮ್ಮ ವಿಚಾರ ಬರಲಿ, ಮನೆಯಲ್ಲಿರೋ ಇನ್ನೊಬ್ಬರ ವಿಚಾರ ಬರಲಿ, ನಿಮ್ಮ ಅನಿಸಿಕೆ ನೀವು ಒಬ್ಬರ ಮೇಲೆ ಒಬ್ರು ಏನೇ ಅಭಿಪ್ರಾಯ ಪಡ್ತಾ ಇದ್ರಿ ಅದು ವೈಯಕ್ತಿಕ. ನಾನು ಅದನ್ನ ತಿದ್ದೋದಕ್ಕೋಸ್ಕರ ಬರಲ್ಲ. ನಾನು ಬೈಫರ್ಕೇಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಬೈಸೆಕ್ಟಿಂಗ್ ಸೊ ದಟ್ ಇಷ್ಟು ಜನಕ್ಕೂ ನಿಮ್ಮ ಕ್ಲಾರಿಟಿ ಇದೆ. ಸೊ ಬೈಫರ್ಕೇಶನ್ ಅಂತ ಬಂದಾಗ ಈಗ ನೀವೊಂದು ಮಾತು ಹೇಳಿದ್ರಿ, ಯಾ ಫೇರ್ ಎನಫ್. ಸ್ವರ್ಗವಾಸಿಗಳಲ್ಲಿ ನಿಮ್ಮ ಸ್ನೇಹಿತರು, ನಿಮ್ಮ ಅಕ್ಕಪಕ್ಕ ಕೂತಿರೋರಿಗೆ ನಿಮ್ಮ ಮೇಲಿನ ಅಭಿಪ್ರಾಯ ಏನು ಅಂದರೆ, ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಕಾಸ್ ದೇ ಫೀಲ್ ಯು ಆರ್ ಅ ಗುಡ್ ಕಂಟೆಂಡರ್ ಆ್ಯಂಡ್ ಬಿಕಾಸ್ ಆಫ್ ದಟ್ ಈ ಒಂದು ಒಪಿನಿಯನ್ ಇದೆ ನಿಮ್ಮ ಬಗ್ಗೆ. ಕರೆಕ್ಟ್? ಕರೆಕ್ಟ್. ಸೊ ಈಗ ಹಿಂದೆ ನಿಂತಿರೋರು ಇವ್ರು ಯಾರಿಗೂ ನನ್ನ ಬಗ್ಗೆ ಕೆಟ್ಟದೇನು ಒಪಿನಿಯನ್ ಇಲ್ಲ, ಕೆಟ್ಟದ್ದು ಹೇಳಿಲ್ಲ. ದಟ್ಸ್ ವಾಟ್ ಮೈ ಕ್ವೆಶ್ಚನ್. ಅವ್ರು ಹೇಳಿದಾರೆ ಅಂತಾನು ನಾನು ಹೇಳ್ತಾ ಇರ್ಬೋದು, ನಿಮಗೆ ಗೊತ್ತಿಲ್ಲದಾರೆ ಇರ್ಬೋದು, ಹೇಳಿರ್ಬೋದು, ನನಗೆ ಗೊತ್ತಿಲ್ಲದಿರೋ ಇರ್ಬೋದು. ಸೊ ಆಕ್ಚುಲಿ ನಿಮ್ಮ ಹಾಗೆ ನೋಡಕ್ ಹೋದ್ರೆ ಡೈರೆಕ್ಟ್ ಆಗಿ ನಿಮ್ಮ ಮುಂದೆ ಮಾತಾಡಿದ್ದಾರೆ ಅಂತ ಅಂದಾಗ ಕೆಲವರು, ಇಸ್ಂಟ್ ದಟ್ ಬೆಟರ್? ಐ ಫೀಲ್ ದಟ್ಸ್ ಬೆಟರ್. ಅಲ್ಲ, ನನಗೆ ನೀವೊಂದು ಪ್ರಶ್ನೆ ಕೇಳಿದ್ರೆ ಆವಾಗಲೇ ವಾಟ್ ಈಸ್ ದ ಬ್ಯಾಕ್ ಗ್ರೌಂಡ್ ಆಫ್ ಇಟ್ ಅಂತ ನಾನು ಈಗ ಸ್ವಲ್ಪ ಜ್ಞಾಪಕ ಬಂತು. ನಾನು ಯಾರನ್ನೂ ಡಿಸ್ಕ್ರಿಮಿನೇಟ್ ಮಾಡಿರಲಿಲ್ಲ. ಐ ವಾಂಟೆಡ್ ಟು ಬಿ ಎ ಪಾರ್ಟ್ ಆಫ್ ದೆಮ್. ನಾನು ನನ್ನ ಕೆಲಸಗಳನ್ನು ಬಿಟ್ಟು ನಾನು ಇವ್ರ ಜೊತೆ ಇರ್ಲಿಕ್ಕೆ ಅಂತಲೇ ಬಂದಿದ್ದು. ದಟ್ಸ್ ವಾಟ್ ವೈ ಮೈ ವಿಶ್ವ, ನನ್ನ ಆಸೆ ಆಗಿತ್ತು. ಫಸ್ಟ್ ಡೇ ನನಗೆ ಬೆಳಗ್ಗೆ 4 ಗಂಟೆಗೆ ಹೇಳ್ತೀನಿ, ನಾನಲ್ಲಿ ಟೀ ಮಾಡ್ಬೇಕಾದ್ರೆ ಇವ್ರು ಬರ್ತಾರೆ, ಯಮರಾಜ ಬರ್ತಾರೆ. ಹೌದು ಸರ್, ಓಕೆ ಸರ್, ಧನರಾಜ ಬರ್ತಾರೆ ಸರ್. ಓಕೆ ಸರ್, ಧನರಾಜ ಬರ್ತಾರೆ ಇಲ್ಲಿ. ಆ ಧನರಾಜ ಬಂದು ನಾನಲ್ಲಿ ಟೀ ಮಾಡ್ತಾ ಇರ್ತೀನಿ. ಅಲ್ಲಿ ಜಗದೀಶ್ ಅವರೇ ನಿಮ್ಗೊಂದು ವಿಚಾರ ಗೊತ್ತಾ ಅಂತ ಕೇಳ್ತಾರೆ. ಏನು ಹೇಳಿ ಬ್ರದರ್ ಅಂತೀನಿ. ಅದಕ್ಕೆ ರಾತ್ರಿ ಮಂಜು ರಾತ್ರಿ ಎಲ್ಲ ತುಂಬಾ ವಿಚಿತ್ರವಾಗಿ ನಡ್ಕೊತಾ ಇದ್ರು, ನಿಮ್ಗೆ ಗೊತ್ತಾಯ್ತಾ ಅಂತ. ಇಲ್ಲಪ್ಪ, ನಾನು ಈಗಲೇ ಇದ್ದಿದ್ದು. ಅಯ್ಯೋ ಬನ್ನಿ ಅಂತೇಳಿ ಅವರು ಅದೇ ಒಂಥರ ಈ ಸೈಕೋ ಥರ ಮಂಜು ಅವ್ರು ಬಿಹೇವ್ ಮಾಡಿದ್ರು ಅಂತೇಳಿ ನನಗೆ ಹೇಳಿದ್ರು. ನಾನು ಬೆಳಗ್ಗೆ ಅದನ್ನು ನಾನು ಕನ್ವೆ ಮಾಡಿದೆ, ಇವ್ರಿಗೆ ಕನ್ವೆ ಮಾಡಿದೆ. ಆಮೇಲೆ ಒಂದಷ್ಟು ಜನ ನಮ್ಮವ್ರಿಗೂ ಕನ್ವೆ ಮಾಡಿದೆ. ಏನು ಕನ್ವಿನ್ಸ್ ಆಯಿತು ಅಂತ ಗೊತ್ತಿಲ್ಲ. ಮಂಜು ಒಪ್ಕೊಂಡ್ರು ಪ್ರ್ಯಾಂಕ್ ಅಂತ. ಆಮೇಲೆ ಅದಕ್ಕೆ ಉತ್ತರನೂ ಕೊಟ್ಟರು ನನಗೆ. ನಾವು ಬಿಗ್ ಬಾಸಿಂದ ಪರ್ಮಿಷನ್ ತಗೊಂಡು ನಾವು ಹಿಂಗೆ ಅದನ್ನು ಮಾಡಿದ್ದು ಅಂತ ಹೇಳಿದ್ರು. ನಾನು ಹೇಳಿದೆ, ನನಗೆ ಹೇಳ್ಬೋದಾಗಿತ್ತಲ್ವಾ ನೀವು ಫ್ರ್ಯಾಂಕ್ ಅಂತಂದರೆ ಅಟ್ಲೀಸ್ಟ್ ಒಂದು ಬೆಳಿಗ್ಗೆ 6 ಗಂಟೆಗೆ ಎಂಡ್ ಮಾಡ್ಬೋದಾಯಿತು, 7 ಗಂಟೆಗೆ ಬಂದು ಸತ್ಯ ಹೇಳ್ಬೋದಾಗಿತ್ತು. ಮತ್ತು ನಾನು ಹೋಗಿ ಹುಡ್ಕೊಂಡು ಕೇಳಿದೆ ಮಂಜು ಏನೋ ಪ್ರಾಬ್ಲಮ್ ಇದೆಯಾ, ನಮ್ಮಿಂದ ಏನು ತೊಂದರೆ ಆಗಿದೆಯಾ, ಅದಕ್ಕೇನೂ ಉತ್ತರ ಇರಲಿಲ್ಲ.
ನನಗೆ ಆ ಮೂಮೆಂಟಲ್ಲಿ ಗೊತ್ತಾಯ್ತು ಇವರೆಲ್ಲ ಸೇರ್ಕೊಂಡು ನನ್ನ ಬಕ್ರಾ ಮಾಡ್ತಾ ಇದ್ದಾರೆ. ಆಮೇಲೆ ಫೇಸಲ್ಲಿ ಬಕ್ರಾ ಮಾಡ್ತಾ ಬಂದರು ನನಗೆ. ಆ್ಯಂಡ್ ಐ ನೆವರ್ ಫೆಲ್ಟ್ ಐ ಬಕ್ರಾ, ಬಟ್ ಅವ್ರು ಅನ್ಕೊಂಡ್ರು ನಾನು ಬಕ್ರಾ ಅಂತ. ಒಂದು ಪ್ರ್ಯಾಂಕು, ಎರಡನೇದು ಲವ್ ಸ್ಟೋರಿ ಎತ್ಕೊಂಬಂದ್ರು. ಯಾವುದೋ ಒಂದು ಲವ್ ಸ್ಟೋರಿ ಎತ್ಕೊಂಬಂದು ಇವರಿಬ್ಬರು ಲವ್ ಮಾಡ್ತಾ ಇದ್ರೆ ನೀವು ಯಾರೋ ಎಕ್ಸ್ ನಿಮ್ಮ ಮಗಳ ಥರ ಅಲ್ವಾ ಹಂಗೇಳಿ ಒಂದು ಲವ್ ಸ್ಟೋರಿ ತಗೊಂಬಂದು ಐ ನೋ ದಟ್ ಡೆಫಿನೆಟ್ಲಿ ನನ್ನನ್ನು ಹಿಡಿತ ಸಾಧನೆ ಮಾಡೋಕ್ಕೋ ಅಥವಾ ನಾನು ಡೈವರ್ಟ್ ಮಾಡ್ಲಿಕ್ಕೋ ಮಾಡ್ತಾರಂಥ ಸ್ಟ್ರಾಟಜಿ ಅಂತ ನನಗೆ ಗೊತ್ತಾಯ್ತದು. ಸೊ ಅದಕ್ಕೂ ನಾನು ಕೇರ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಆಮೇಲೆ ಬರ್ತಾ ಬರ್ತಾ ಯಾವಾಗ ನಾನು ಇವ್ರಿಗೆ ಹಿಡಿತಕ್ಕೆ ಸಿಗ್ಲಿಲ್ಲೋ ದೇ ಸ್ಟಾರ್ಟೆಡ್ ಕಾರ್ನರಿಂಗ್ ಮೀ. ನಾವು 9 ಜನ ಮೆಜಾರಿಟಿನೇ ತುಂಬ ಇಂಪಾರ್ಟೆಂಟು, ನೀನೇನು ಅಲ್ಲ ಒಬ್ಬನಾಗಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ನ ಮೋಸ್ಟ್ಲಿ ಅದನ್ನು ನನ್ನ ಕನ್ವೆ ಮಾಡ್ತಾ ಹೊರಟ್ರು. ಸೊ ನಾನು ಕೂಡ ಹಂಗೆ ರಿಪ್ಪಲ್ ಆಗ್ತಾ ಹೊರಟೆ. ಒಂದಷ್ಟು ಇನ್ಸಿಡೆಂಟ್ ಸಹ ನಡೀತು. ಆಮೇಲೆ ದ ಬಿಗ್ಗೆಸ್ಟ್ ಇನ್ಸಿಡೆಂಟ್ ವಾಸ್ ತ್ರಿವಿಕ್ರಮ್ ಹೇಳಿದಾಗೆ ಆತ ಎಲಿಜಿಬಲೇ ಅಲ್ಲ, ಆದರೂ ಕೂಡ ಕಂಟೆಸ್ಟ್ ಮಾಡಿದೆ. ಯಾಕೆ ಅಂತಂದ್ರೆ ನನ್ನ ದೂರ ಇಡಕ್ಕೆ. ಸೊ ಇದು ಹೌಸ್ಗೆ ಗೊತ್ತಾಗಿದೆ, ಹೌಸ್ಗೂ ಗೊತ್ತಾಯ್ತು, ನನಗೂ ಗೊತ್ತಾಯ್ತು. ಆಮೇಲೆ ನಾನೊಂದು ಪ್ಯಾರಲ್ ಗೇಮ್ ಆಡ್ತಾ ಇದ್ದೆ. ಹಂಸಾ ಮೇಡಮನ್ನು ಸ್ವಲ್ಪ ಹಾಗೆ ಮಾತಾಡಿಸ್ಕೊಂಡು ಹಾಗೆ ನಾನು ಹಾಗೆ ಮೇಂಟೈನ್ ಮಾಡ್ತಾ ಇದ್ದೆ. ಮೇಡಮ್ ಅವರೇ ಅಂತ ಹೇಳಿ. ಸೊ ಇಟ್ ವಾಸ್ ಅ ಪ್ಯಾರಲ್ ಗೇಮ್ ಗೋಯಿಂಗ್ ಆನ್ ಸರ್. ಇನ್ ದಿಸ್ ಹೋಲ್ ಪ್ಯಾರಲಲ್ ಗೇಮ್ ಒಂದು ಸ್ಮಾಲ್ ಬೈಸೆಕ್ಷನ್ ಮಾಡ್ಕೊಂಡು ಹೋಗೋಣ ಜಗದೀಶ್ ಅವರೇ, ಸೊ ದಟ್ ಜನಗಳಿಗೆ ಆನ್ಸರ್, ನಿಮ್ಮ ಮನಸ್ಸಲ್ಲಿರೋ ಆನ್ಸರ್ ಜನಗಳಿಗೆ ತಲುಪಿಸ್ಬೇಕಾಗಿರೋದು ನನ್ನ ಕರ್ತವ್ಯ. ನಾನು ಸತ್ಯನೇ ಹೇಳ್ತೀನಿ ಸರ್. ಪ್ರಶ್ನೆಗಳೇನಿದೆ ಅದು ಜನಗಳ ಪ್ರಶ್ನೆ ನಿಮ್ಮ ತನಕ ನಾನು ತಲುಪಿಸ್ಬೇಕಾಗಿರೋದು ನನ್ನ ಕರ್ತವ್ಯ. ಸತ್ಯನೇ ಹೇಳ್ತೀನಿ. ಈಗ ಇದಿಷ್ಟು ನಡಿಬೇಕಾದ್ರೆ ಸರ್ ಸ್ವರ್ಗ ನರ್ಕ ಅಂತ 2 ಡಿವೈಡ್ ಆಗತ್ತೆ. ಏನು ನಡೆದಿರಲ್ಲ ಇನ್ನು. ಓಕೆ, ಇಲ್ಲಿ ನಾವು ಸ್ವರ್ಗವಾಸಿಗಳೊಟ್ಟಿಗೆ ಮಿಂಗಲ್ ಆಗಕ್ಕೆ ಹೋಗಿ ಏನು ಆಗದೇನೆ ನಾನು ಅಲ್ಲೋಗಿ ಮಾತಾಡಿದೆ ಅನ್ನೋಕ್ಕೆ ಏನಾದ್ರು ಸಾಧ್ಯತೆ ಇದೆಯಾ? ಇಲ್ಲ. ಇನ್ನು ಯಾರು ಮಿಂಗಲ್ ಆಗಿಲ್ಲ, ಯಾರು ಏನು ಆಗಿಲ್ಲ ಅಂದಾಗ ನೀವು ಸ್ಟ್ರೈಟ್ ತಗೊಳ್ಳೋವಂಥ ಒಂದು ಸ್ಟೆಪ್ ಏನಂದರೆ ನರ್ಕವಾಸಿಗಳಿಗೆ ಹತ್ತಿರ ಆಗಕ್ಕೆ ಹೋಗ್ತೀರಿ, ಮಾತಾಡೋಕೆ ಹೋಗ್ತೀರಿ. ಇಲ್ಲಿ ಜನಗಳ ಪ್ರಶ್ನೆ ಏನು ಬರುತ್ತಂದರೆ ವಾಯ್ ಇದು ಅಟೆನ್ಷನ್ ಸೀಕಿಂಗ. ಜನಗಳ ಒಂದು ಅಭಿಪ್ರಾಯದಲ್ಲಿ ಅವರ ಒಂದು ಚಾಯ್ಸ್ ಮೇಲೆ ತಾವು ಸ್ವರ್ಗಕ್ಕೆ ಹೋದಾಗ ಸರ್, ಈಗಲೂ ರಿಪೀಟ್ ಮಾಡ್ತಾ ಇದ್ದೀನಿ, ಅವ್ರು ಯಾರೂ ಸರಿ ಇಲ್ಲ ಅಂದ್ಕೊಳ್ಳೋಣ, ಸರಿ ಇಲ್ಲ ಅವ್ರು ಯಾರು. ಆವಾಗ ನೀವು ಹೋಗಿ ಅಲ್ಲಿ ಪಳಗೋದ್ರಲ್ಲಿ ಅರ್ಥ ಇದೆ. ಬಟ್ ಇಲ್ಲಿ ನೀವು ಪಳಗೇ ಇಲ್ಲ. ಡೇ 1 ಬೆಳಗ್ಗೆ ಸೂರ್ಯೋದಯ ಆಗುತ್ತೆ, ಲಾಂಚ್ ಆಗಿದ್ದು ನೆಕ್ಸ್ಟ್ ಡೇ. ಲೆಟ್ ಅಸ್ ಸೇ ಸರ್ ಇಟ್ ಈಸ್ ಅ ಸ್ಟ್ರಾಟಜಿ, ನೋ ಪ್ರಾಬ್ಲಮ್. ಬಟ್ ಆ ಸ್ಟ್ರಾಟಜಿಯಲ್ಲಿ ನೀವೊಂದು ಮಾತಾಡ್ತೀರಿ ಆನ್ ಹ್ಯೂಮನ್ ಗ್ರೌಂಡ್ಸ್, ಹ್ಯುಮ್ಯಾನಿಟಿಯಲ್ಲಿ ಇದು ನನ್ನ ಕೈ ನೋಡೋಕ್ಕಾಗಲ್ಲ. ಫೇರ್ ಅನಫ್ ಸರ್, ಲೆಟ್ಸ್ ಕನ್ಸಿಡರ್ ಹ್ಯುಮ್ಯಾನಿಟಿ. ಆ ಹ್ಯುಮ್ಯಾನಿಟಿಯಲ್ಲಿ ಸ್ವರ್ಗವಾಸಿಗಳು ಬರಲ್ವಾ? ಹೌ ಹ್ಯೂಮನ್ ಈಸ್ ದಟ್ ಪನಿಷ್ಮೆಂಟ್? ಇಲ್ಲ, ಬೇಸಿಕಲಿ ನನ್ನ ಜೀವನದಲ್ಲಿ ಐ ಆಲ್ವೇಸ್ ಸ್ಟುಡ್, ನಾನು ಯಾವಾಗ್ಲೂ ವೀಕ್ ಆಗಿರೋ ಜೊತೆನೇ ನಿಂತ ಅಭ್ಯಾಸ. ನಾನು ಯಾಕೆ ಮೊದಲನೇ ದಿವಸ ಹೋದೆ ಅಂತಂದ್ರೆ ನಾನು ಆಕ್ಚುಲಿ ಒಳ್ಳೆ ಹಾಸಿಗೆ ಮೇಲೆ ಮಲ್ಕೊಂಡಿದ್ದೆ. ಬಟ್ ಅವ್ರ ಕಮ್ಮಿ ಹಿಂದೆ ಆ ಒಂದು ನರಕ ನೋಡಿ ನನಗೆ ಆ ನೈಟ್ ಸ್ವಲ್ಪ ನಿದ್ದೆ ಕಡಿಮೆ ಬಂದು, ಜೊತೆನಲ್ಲಿ ನನ್ಗೆ ಬೇಜಾರಾಯ್ತು. ಅಲ್ಲ, ಈ ಪ್ರ್ಯಾಂಕ್ನ ಮಾಡಿ ನನ್ನನ್ನ ಇವರು ಪ್ರ್ಯಾಂಕ್ಕಿನ ಹಿಂದೆನೇ ಸ್ಟಾರ್ಟ್ ಆಗುತ್ತೆ ಸರ್ ಇದು. ಅಲ್ಲ, ಅದಕ್ಕೆ ಸರ್ ನನ್ನ ಒಂದು ವೈಯಕ್ತಿಕ ವಿಚಾರ ಏನಂತಂದ್ರೆ, ನಾನು ಯಾವಾಗಲೂ ನನ್ನ ಜೀವನದಲ್ಲೂ ಅಷ್ಟೇನೆ, ನಾನು ದೊಡ್ಡವ್ರ ಜೊತೆಗಿಂತ ನನಗಿಂತ ಕೆರಡೆ ಇರೋ ಜೊತೆ ನಾನು ತುಂಬಾ ಗುರ್ಸ್ಕೊಂಡಿದ್ದೀನಿ, ಅವ್ರ ಧ್ವನಿಯಾಗಿದ್ದೀನಿ, ಅವ್ರ ಜೊತೆಲಿದ್ದೀನಿ. ಫೇರ್ ಅನಫ್. ಈಗ ನನ್ನ ನೆಕ್ಸ್ಟ್ ಕ್ವೆಶನ್ ಬರುತ್ತೆ ಸರ್, ತೊಂದರೆಲಿರೋರನ್ನ ಅಥವಾ ಕಷ್ಟದಲ್ಲಿದ್ದಾಗ ಅವ್ರ ಪರ ನಿಲ್ಲೋದಕ್ಕೋಸ್ಕರ ಇನ್ನು ಕೆಲವ್ರನ್ನ ಕಷ್ಟಕ್ಕೆ ಸಿಕ್ಸಾಕೋದು ಅಥವಾ ಇನ್ನು ಕೆಲವ್ರಿಗೆ ಪನಿಷ್ಮೆಂಟ್ ಸಿಗೋ ಹಾಗೆ ಮಾಡೋದು ಓಕೆನಾ? ಇಲ್ಲ ಸರ್, ಈಗ ಅವ್ರುಗಳು ನನ್ನನ್ನ ಕನ್ಸಿಡರ್ ಮಾಡ್ಕೊಂಡಿದ್ರೆ ನನ್ನನ್ನ ಟಾರ್ಗೆಟ್ ಮಾಡ್ತಿರ್ಲಿಲ್ಲ, ಡಿವೈಡ್ ಇದೆಲ್ಲ ಆಮೇಲೆ ಬರ್ತದೆ. ದಟ್ಸ್ ವೈ ಐ ಆಮ್ ಗೋಯಿಂಗ್ ಸ್ಟೆಪ್ ವೈಸ್. ಒಬ್ಬರಿಗೆ ಒಳ್ಳೇದು ಮಾಡೋದು ಹ್ಯುಮ್ಯಾನಿಟಿ ಸರ್. ಅಲ್ಲಿ ಹ್ಯುಮ್ಯಾನಿಟಿ ತೋರ್ಸಕ್ಕೆ ಹೋಗಿ ಇನ್ನು 10 ಜನಕ್ಕೆ ಕಷ್ಟ ಆಗುತ್ತೆ ಅಂತ ಗೊತ್ತಾದರೆ ವಿಚ್ ದೇ ಡೋಂಟ್ ಡಿಸರ್ವ್ ಈಸ್ ರಾಂಗ್ ಅಂತ ಒಂದು ಅನಿಸಿಕೆ ಅಲ್ವಾ? ಅಲ್ಲ, ಅನಿಸಿಕೆ ಇದು ಸರ್, ಇದು ಎಸ್. ಇವಾಗ ಸ್ವರ್ಗವಾಸಿಗಳಂತ ತಗೊಳ್ಳೋಣ ಸರ್, ನರ್ಕವಾಸಿಗಳು ಒಬ್ರಿಗೆ ಒಳ್ಳೇದು ಮಾಡ್ಬೇಕಾದ್ರೆ 10 ಜನಕ್ಕೆ ಕಷ್ಟಕ್ಕೆ ಸಿಕ್ಸಾಕ್ಬಿಟ್ಟು ಒಳ್ಳೇದು ಮಾಡೋದು ಒಳ್ಳೆತನನ ನಿಂಬಾಯಿಂದ ಕೇಳ್ಬೇಕು ನಾನು. ಅಲ್ಲಿ ನೀರು ಕೊಡು ಅಂತ ಬರ್ದಿದ್ದಾರೆ ಹೊರತು ಅಲ್ಲಿ ಬಿಸಿನೀರು ಕೊಡಬಾರ್ದು ಅಂತ ಎಲ್ಲಿ ಬರ್ದಿರ್ಲಿಲ್ಲ ಸರ್. ನಾನು ಎಲ್ಲಿ ವಾಯ್ಲೇಟ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಆ ಬಿಸಿನೀರು